ನಮಸ್ಕಾರ ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಮನುಷ್ಯ ಎಷ್ಟೇ ದೊಡ್ಡ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನ ಕಂಡು ಹಿಡಿದ್ರೂ ಕೂಡ ಪ್ರಕೃತಿ ಮುನಿಸ್ಕೊಂಡ್ರೆ ಆತನ ಯಾವ ಆಟವೂ ಕೂಡ ನಡೆಯೋದಿಲ್ಲ ಅನ್ನೋದಕ್ಕೆ ನಮ್ಮ ಕಣ್ಮುಂದಿರುವ ಮಳೆಯ ರೌದ್ರಾವತಾರವೇ ಅತಿ ದೊಡ್ಡ ಸಾಕ್ಷಿಯಾಗಿದೆ. ಬೇಸಿಗೆಯ ಬಿಸಿಲಿಗೆ ಬೆಂದು ಬೆಂಡಾಗಿದ್ದಂತಹ ಭಾರತದ ಜನತೆಗೆ ವರುಣದೇವ ಕೇವಲ ತಂಪೆರಿಯಲು ಬಂದಿಲ್ಲ, ಬದಲಾಗಿ ತನ್ನ ಕೋಪದ ಕಟ್ಟೆಯನ್ನು ಒಡೆದು ಅಕ್ಷರಶಃ ಭಾರಿ ದೊಡ್ಡ ಪ್ರಳಯವನ್ನೇ ಸೃಷ್ಟಿ ಮಾಡಲು ಮುನ್ನುಗ್ತಾ ಇದ್ದಾನೆ. ಹೌದು, ಭಾರತೀಯ ಹವಾಮಾನ ಇಲಾಖೆ ಅಂದ್ರೆ IMD ಇದೀಗ ಇಡೀ ದೇಶವೇ ದಂಗಾಗುವಂತಹ ಒಂದು ಭಾರಿ ದೊಡ್ಡ ಅರ್ಜೆಂಟ್ ಅಲರ್ಟ್ ಅನ್ನು ರವಾನಿಸಿದೆ. ಮುಂಬರುವ ಕೇವಲ 72 ಗಂಟೆಗಳಲ್ಲಿ ಭಾರತದ ಬರೋಬ್ಬರಿ 17 ರಾಜ್ಯಗಳಲ್ಲಿ ಭಾರಿ ಮಳೆ ಮತ್ತು ಸಿಡಿಲಿನ ಅಬ್ಬರ ಶುರುವಾಗಲಿದೆ ಅಂತ ಎಚ್ಚರಿಸಿದೆ. ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಲಿರುವಂತಹ ಈ ಭಾರಿ ದೊಡ್ಡ ಚಂಡಮಾರುತ ಇಡೀ ದೇಶದ ನಿದ್ದೆಯನ್ನು ಗೆಡಿಸಿದೆ. ಸಮುದ್ರದ ಅಲೆಗಳು ಬಾನಿಗೆ ಜಿಗಿಯುವ ಮುನ್ಸೂಚನೆ ಇದ್ದು ಕರಾವಳಿ ಭಾಗದ ಜನತೆ ಅಕ್ಷರಶಃ ಬೆಚ್ಚಿಬಿದ್ದಿದ್ದಾರೆ. ಅಷ್ಟಕ್ಕೂ ಮುಂಬರುವ 72 ಗಂಟೆಗಳಲ್ಲಿ ಭಾರತದಲ್ಲಿ ನಡೆಯಲಿರುವಂತಹ ಈ ಭಾರಿ ದೊಡ್ಡ ಪ್ರಾಕೃತಿಕ ವಿಸ್ಮಯ ಎಂಥದ್ದು? ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಲಿರುವಂತಹ ಈ ಚಂಡಮಾರುತದ ಅಸಲಿ ಸ್ವರೂಪ ಹೇಗಿದೆ? ಭಾರತೀಯ ಹವಾಮಾನ ಇಲಾಖೆ ಹೈ ಅಲರ್ಟ್ ಕೊಟ್ಟಿರುವ ಈ 17 ರಾಜ್ಯಗಳು ಯಾವುವು? ನಮ್ಮ ಹೆಮ್ಮೆಯ ಕರ್ನಾಟಕಕ್ಕೆ ಎದುರಾಗಿರುವ ಭಾರಿ ದೊಡ್ಡ ಡೇಂಜರಸ್ ವಾರ್ನಿಂಗ್ ಏನು? ಪ್ರಕೃತಿಯ ವಿಕೋಪವನ್ನ ಎದುರಿಸಲು ನಮ್ಮ ಸರ್ಕಾರ ಮತ್ತು NDRF ಪಡೆಗಳು ಮಾಡಿಕೊಂಡಿರುವಂತಹ ಆ ಮೆಗಾ ಪ್ಲಾನ್ ಆದ್ರೂ ಏನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಇಡೀ ದೇಶದ ಜನತೆಯ ನಿದ್ದೆಗೆಡಿಸಿರುವ ಈ ಮುಂಗಾರು ಮಳೆಯ ವಿಕೋಪದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ನಮ್ಮ ಸುರಕ್ಷತೆ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿಯನ್ನ ಪ್ರತಿಯೊಬ್ಬ ಕನ್ನಡಿಗನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ದು ಯಾವೂರು, ನಿಮ್ಮೂರಲ್ಲಿ ಮಳೆ ಬರ್ತಾ ಇದೆಯಾ ಅಥವಾ ಬಿಸಿಲಿದ್ಯಾ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಇಡೀ ದೇಶಕ್ಕೆ ಎದುರಾಗಿರುವ ಈ ಭಾರಿ ದೊಡ್ಡ ಗಂಡಾಂತರದ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಪ್ರಕೃತಿಯಲ್ಲಿ ದಿಢೀರಾಗಿ ಉಂಟಾಗಿರುವಂತಹ ಈ ಭೀಕರ ಬದಲಾವಣೆಯನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಮುಂಗಾರು ಮಳೆ ನಿಧಾನವಾಗಿ ತನ್ನ ಅಬ್ಬರವನ್ನ ಶುರು ಮಾಡುತ್ತೆ, ಆದ್ರೆ ಈ ಬಾರಿ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಭಿನ್ನವಾಗಿದೆ. ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಏಕಕಾಲದಲ್ಲಿ ಉಂಟಾಗಿರುವಂತಹ ವಾತಾವರಣದ ಬದಲಾವಣೆ ಇಡೀ ದೇಶದ ಹವಾಮಾನವನ್ನ ಕಂಪ್ಲೀಟ್ ಆಗಿ ಉಲ್ಟಾ ಪಲ್ಟಾ ಮಾಡಿದೆ. ಭಾರತೀಯ ಹವಾಮಾನ ಇಲಾಖೆ ಇದೇ ಕಾರಣಕ್ಕಾಗಿ ಡೈರೆಕ್ಟ್ ಆಗಿ ನ್ಯಾಷನಲ್ ಲೆವೆಲ್ ನಲ್ಲಿ ಅರ್ಜೆಂಟ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಎಲ್ಲಿ ನೋಡಿದ್ರೂ ಕೂಡ ಕೇವಲ ಕಾರ್ಮೋಡಗಳು ಮತ್ತು ಮಳೆಯ ಭಯಾನಕ ಆರ್ಭಟವೇ ಕಣ್ಣಿಗೆ ಕಾಣಿಸ್ತಾ ಇದೆ. ಈ ಮಳೆಯ ಆರ್ಭಟ ಕೇವಲ ಸಾಧಾರಣ ಮಳೆಯಲ್ಲ, ಬದಲಾಗಿ ಇದೊಂದು ಅತ್ಯಂತ ಶಕ್ತಿಶಾಲಿ ಮತ್ತು ವಿನಾಶಕಾರಿ ಚಂಡಮಾರುತ. ಹವಾಮಾನ ಇಲಾಖೆ ವರದಿಯ ಪ್ರಕಾರ ಮುಂಬರುವ 72 ಗಂಟೆಗಳಲ್ಲಿ ಅಂದ್ರೆ 3 ದಿನಗಳಲ್ಲಿ ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಭಾರಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ. ಇಷ್ಟು ವೇಗದ ಬಿರುಗಾಳಿ ಅಂತಂದ್ರೆ ಅದು ಎಂತಹ ದೊಡ್ಡ ಮರಗಳನ್ನಾದ್ರೂ ಕೂಡ, ವಿದ್ಯುತ್ ಕಂಬಗಳನ್ನಾದ್ರೂ ಕೂಡ ಕ್ಷಣಾರ್ಧದಲ್ಲಿ ಧೂಳಿಪಟ ಮಾಡುವ ಶಕ್ತಿಯನ್ನ ಹೊಂದಿರುತ್ತೆ. ಸಮುದ್ರದಲ್ಲಿ ಅಲೆಗಳ ಅಬ್ಬರ ವಿಪರೀತವಾಗಿರಲಿದ್ದು ಕರಾವಳಿ ತೀರ ಜನತೆಗೆ ಇದು ಅಕ್ಷರಶಃ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಪ್ರಕೃತಿ ಮುನಿಸಿಕೊಂಡ್ರೆ ಅದರ ಶಕ್ತಿಯ ಮುಂದೆ ಎಲ್ಲವೂ ಕೂಡ ಶೂನ್ಯ ಎನ್ನುವುದು ಈ ಬಿರುಗಾಳಿ ಜಗಜ್ಜಾಗೀರಾಗುವಂತೆ ಮಾಡಿದೆ. ಈ ಚಂಡಮಾರುತದ ಪ್ರಭಾವ ಕೇವಲ 1-2 ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಭಾರತೀಯ ಹವಾಮಾನ ಇಲಾಖೆ ಇಡೀ ದೇಶದ ಬರೋಬ್ಬರಿ 17 ರಾಜ್ಯಗಳಿಗೆ ಒಂದು ಭಾರಿ ದೊಡ್ಡ ಮೆಗಾ ವಾರ್ನಿಂಗ್ ಅನ್ನು ರವಾನೆ ಮಾಡಿದೆ. ದಕ್ಷಿಣ ಭಾರತದ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಸೇರಿದಂತೆ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಯ ಬಹುತೇಕ ರಾಜ್ಯಗಳು ಕಂಪ್ಲೀಟ್ ಆಗಿ ಡೇಂಜರ್ ಝೋನ್ ನಲ್ಲಿವೆ. ಇದರ ಜೊತೆಗೆ ಕೇಂದ್ರ ಭಾರತದ ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಶಾದಲ್ಲೂ ಕೂಡ ಬಿರುಗಾಳಿ ಸಹಿತ ಭಾರಿ ಮಳೆಯಾಗುವ ಮುನ್ಸೂಚನೆ ಇದೆ. ಈ 17 ರಾಜ್ಯಗಳ ಆಡಳಿತ ಯಂತ್ರ ಈಗ ಕಂಪ್ಲೀಟ್ ಆಗಿ ಹೈ ಅಲರ್ಟ್ ಗೆ ಶಿಫ್ಟ್ ಆಗಿದೆ ಎನ್ನುವುದು ಅಸಲಿ ವಾಸ್ತವ. ಈ 17 ರಾಜ್ಯಗಳ ಪೈಕಿ ಅತಿ ಹೆಚ್ಚು ಕಂಟಕ ಎದುರಾಗಿರುವುದು ನಮ್ಮ ಹೆಮ್ಮೆಯ ಕರ್ನಾಟಕಕ್ಕೆ. ಅರಬ್ಬಿ ಸಮುದ್ರದ ಪಕ್ಕದಲ್ಲೇ ಇರುವಂತಹ ನಮ್ಮ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ವರುಣದೇವ ತನ್ನ ಅತಿ ದೊಡ್ಡ ರೌದ್ರ ನರ್ತನವನ್ನ ಶುರು ಮಾಡಲಿದ್ದಾನೆ. ಹವಾಮಾನ ಇಲಾಖೆ ಈ ಜಿಲ್ಲೆಗಳಿಗೆ ಕಂಪ್ಲೀಟ್ ಆಗಿ ರೆಡ್ ಅಲರ್ಟ್ ಅನ್ನು ಜಾರಿ ಮಾಡಿದೆ. ಇದರ ಜೊತೆಗೆ ಮಲೆನಾಡು ಭಾಗದ ಕೊಡಗು, ಹಾಸನ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಊಹಿಸಲಾಗದಷ್ಟು ಧಾರಾಕಾರ ಮಳೆಯಾಗುವ ಮುನ್ಸೂಚನೆ ಇದ್ದು ಅಲ್ಲಿನ ಜನತೆ ಹಗಲು ರಾತ್ರಿ ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ. ಮಲೆನಾಡಿನ ಅತಿ ದೊಡ್ಡ ಸಮಸ್ಯೆ ಅಂತಂದ್ರೆ ಮಳೆ ಹೆಚ್ಚಾದ ತಕ್ಷಣ ಅಲ್ಲಿನ ಮಣ್ಣು ಸಡಿಲಗೊಂಡು ಭಾರಿ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿಯುವ ಕರಾಳ ಅಪಾಯವಿರುತ್ತೆ. ಈಗಾಗಲೇ ಕಳೆದ ವರ್ಷ ಗುಡ್ಡ ಕುಸಿದು ಮನೆಗಳು ಮಣ್ಣು ಪಾಲಾಗಿರುವಂತಹ ಅನಾಹುತಗಳು ನಮ್ಮ ಕಣ್ಣೆದುರೇ ಕಂಡಿವೆ. ಈಗ ಮತ್ತೆ 80 ಕಿಲೋಮೀಟರ್ ವೇಗದ ಬಿರುಗಾಳಿ ಮತ್ತು ಧಾರಾಕಾರ ಮಳೆಯಿಂದಾಗಿ ಗುಡ್ಡದ ತಪ್ಪಲಿನಲ್ಲಿ ವಾಸವಾಗಿರುವಂತಹ ಜನರಿಗೆ ತಮ್ಮ ಮನೆಗಳನ್ನ ಬಿಟ್ಟು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತಗಳು ಕಟ್ಟುನಿಟ್ಟಿನ ಆದೇಶವನ್ನು ನೀಡಿವೆ. ಪ್ರಕೃತಿಯ ವಿಕೋಪ ಮಲೆನಾಡಿನ ಸೌಂದರ್ಯವನ್ನ ಕಂಪ್ಲೀಟ್ ಆಗಿ ನರಕವನ್ನಾಗಿ ಬದಲಾಯಿಸ್ತಾ ಎನ್ನುವಂತಹ ಭಾರಿ ದೊಡ್ಡ ಆತಂಕ ಕೂಡ ಎಲ್ಲರನ್ನ ಕಾಡ್ತಾ ಇದೆ. ಹವಾಮಾನ ಇಲಾಖೆಯ ಪ್ರಕಾರ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಭಾರಿ ದೊಡ್ಡ ಪ್ರಮಾಣದ ಸುಂಟರಗಾಳಿ ಮತ್ತು ಅಲೆಗಳ ಅಬ್ಬರ ಇರೋದ್ರಿಂದ ಸಮುದ್ರ ಕಂಪ್ಲೀಟ್ ಆಗಿ ರಣರಂಗವಾಗಿ ಬದಲಾಗಲಿದೆ. ಹೀಗಾಗಿಯೇ ಮೀನುಗಾರರು ಯಾವುದೇ ಕಾರಣಕ್ಕೂ ಕೂಡ ಮುಂಬರುವ 5 ದಿನಗಳ ಕಾಲ ಸಮುದ್ರಕ್ಕೆ ಇಳಿಬಾರದು ಎನ್ನುವ ಕಟ್ಟುನಿಟ್ಟಿನ
ಕಟ್ಟುನಿಟ್ಟಿನ ಆದೇಶವನ್ನ ಪಾಸ್ ಮಾಡಲಾಗಿದೆ. ತಮ್ಮ ಬೋಟ್ಗಳನ್ನ ಸುರಕ್ಷಿತ ಜಾಗಗಳಿಗೆ ಲಂಗರು ಹಾಕುವಂತೆ ಸೂಚಿಸಲಾಗಿದೆ. ಸಮುದ್ರದ ತೀರದಲ್ಲಿ ವಾಸವಾಗಿರುವ ಜನರಿಗೂ ಕೂಡ ಅಲೆಗಳ ಅಬ್ಬರ ಮನೆಗಳಿಗೆ ನುಗ್ಗುವ ಅಪಾಯವಿರೋದ್ರಿಂದ ಜಾಗರೂಕತೆಯಿಂದ ಇರುವಂತೆ ಎಚ್ಚರಿಕೆ ನೀಡಲಾಗಿದೆ. ಕರ್ನಾಟಕದಲ್ಲಿ ಮಳೆಯಾದ್ರೆ ಕೇವಲ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಮಾತ್ರ ಸೀಮಿತವಾಗುವುದಿಲ್ಲ. ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನ ಪರಿಸ್ಥಿತಿ ಕೂಡ ಮಳೆಯಿಂದಾಗಿ ಅಕ್ಷರಶಃ ಚಿಂತಾಜನಕವಾಗಿ ಬದಲಾಗಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಕೂಡ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಕೊಟ್ಟಿದೆ. ಸ್ವಲ್ಪ ಮಳೆ ಬಂದ್ರೆ ಸಾಕು, ಬೆಂಗಳೂರಿನ ರಸ್ತೆಗಳೆಲ್ಲ ನದಿಗಳಂತೆ ಬದಲಾಗುತ್ತವೆ. ಅಂಡರ್ ಪಾಸ್ ಗಳಲ್ಲಿ ನೀರು ನಿಂತು ಟ್ರಾಫಿಕ್ ಜಾಮ್ಗಳು ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಲ್ತವೆ. ಐಟಿ ಉದ್ಯೋಗಿಗಳು ಆಫೀಸ್ಗೆ ಹೋಗಲು ಪರದಾಡಬೇಕಾದಂತಹ ದಯಾನೀಯ ಸ್ಥಿತಿ ನಿರ್ಮಾಣವಾಗುತ್ತೆ. ಕಳಪೆ ಕಾಮಗಾರಿಯಿಂದಾಗಿ ರಾಜಕಾಲುವೆಗಳು ಉಕ್ಕಿ ಹರಿದು ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗುವ ಭಾರಿ ದೊಡ್ಡ ಆತಂಕ ರಾಜಧಾನಿಯ ಜನರನ್ನ ಬೆಚ್ಚಿ ಬೀಳಿಸಿದೆ. ಈ ಮಳೆಯ ಆರ್ಭಟದಿಂದಾಗಿ ಅತಿ ಹೆಚ್ಚು ಸಂಕಷ್ಟಕ್ಕೆ ಸಿಲುಕಿರುವುದು ನಮ್ಮ ದೇಶದ ಬೆನ್ನೆಲುಬಾಗಿರುವಂತಹ ಅನ್ನದಾತ ರೈತರು. ಮಲೆನಾಡಿನಲ್ಲಿ ಕಾಫಿ, ಅಡಿಕೆ ಮತ್ತು ಮೆಣಸುಕಾಳು ಬೆಳೆಗಾರರು ಈಗ ತಾನೇ ಬೆಳೆಗಳನ್ನ ರಕ್ಷಿಸಿಕೊಳ್ಳುವ ಪ್ರಯತ್ನದಲ್ಲಿದ್ರು. ಆದರೆ ಈ ವಿಪರೀತ ಬಿರುಗಾಳಿ ಮತ್ತು ಮಳೆಯಿಂದಾಗಿ ಕೃಷಿ ಭೂಮಿ ಕಂಪ್ಲೀಟ್ ಆಗಿ ಜಲಾವೃತಗೊಂಡು ಬೆಳೆ ನಾಶವಾಗುವ ಭಾರಿ ದೊಡ್ಡ ಭೀತಿ ಎದುರಾಗಿದೆ. ಕರಾವಳಿಯಲ್ಲಿ ಭತ್ತದ ಗದ್ದೆಗಳಿಗೆ ನೀರು ನುಗ್ಗುವಂತಹ ಆತಂಕ ಶುರುವಾಗಿದ್ದು, ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾದರೆ ರೈತರ ಕಣ್ಣೀರಿಗೆ ಯಾರು ಉತ್ತರವನ್ನು ಕೊಡ್ತಾರೆ ಹೇಳಿ? ಇನ್ನು ಸ್ನೇಹಿತರೆ, ಈ ರೀತಿ ದಿಢೀರ್ ಅಂತ ಊಹಿಸಲಾಗದಂತಹ ಪ್ರಮಾಣದಲ್ಲಿ ಬಿರುಗಾಳಿ ಮತ್ತು ಮಳೆ ಬರಲು ಅಸಲಿ ಕಾರಣವೇನು ಅಂತ ವಿಜ್ಞಾನಿಗಳನ್ನ ಕೇಳಿದ್ರೆ ಅವರು ಹೇಳುವುದು ಹವಾಮಾನ ಬದಲಾವಣೆ ಅಂದ್ರೆ ಕ್ಲೈಮೇಟ್ ಚೇಂಜ್. ಭೂಮಿಯ ತಾಪಮಾನ ಇತ್ತೀಚಿನ ವರ್ಷಗಳಲ್ಲಿ ವಿಪರೀತವಾಗಿ ಏರಿಕೆಯಾಗ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಮತ್ತು ಎಲ್ನಿನೋ ಪ್ರಭಾವದಿಂದಾಗಿ ಮಳೆಯ ಸ್ವರೂಪವೇ ಕಂಪ್ಲೀಟ್ ಆಗಿ ಬದಲಾಗಿದೆ. ಸಮುದ್ರ ಮೇಲ್ಮೈನಲ್ಲಿ ಭಾರಿ ದೊಡ್ಡ ಪ್ರಮಾಣದ ಸುಳಿಗಾಳಿಗಳು ಸೃಷ್ಟಿಯಾಗಿ ಅವು ಡೆಡ್ಲಿ ಚಂಡಮಾರುತಗಳಾಗಿ ಮಾರ್ಪಾಟಾಗ್ತಾ ಇವೆ. ಪ್ರಕೃತಿಯ ಮೇಲಿನ ಮನುಷ್ಯನ ನಿರಂತರ ದೌರ್ಜನ್ಯ ಮತ್ತು ಅರಣ್ಯ ನಾಶಕ್ಕೆ ಪ್ರಕೃತಿ ಕೊಡ್ತಾ ಇರುವ ನೇರವಾದ ತೆರಿಗೇಟು ಇದಾಗಿದೆ ಎನ್ನುವುದು ಹವಾಮಾನ ತಜ್ಞರ ಪಕ್ಕಾ ಲೆಕ್ಕಾಚಾರವಾಗಿದೆ. ಭಾರತ ಸರ್ಕಾರ ಮತ್ತು ಆಯಾ ರಾಜ್ಯ ಸರ್ಕಾರಗಳು ಹವಾಮಾನ ಇಲಾಖೆಯ ಈ ಅರ್ಜೆಂಟ್ ಅಲರ್ಟ್ ವಾರ್ಮಿಂಗ್ ಅನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದು ತಕ್ಷಣವೇ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡಿದೆ. ಯಾವುದೇ ಅನಾಹುತವನ್ನ ಎದುರಿಸಲು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಅಂದ್ರೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಯೋಧರನ್ನ ಸೂಕ್ಷ್ಮ ಜಿಲ್ಲೆಗಳಲ್ಲಿ ಮೊದಲೇ ನಿಯೋಜನೆ ಮಾಡಲಾಗಿದೆ. ರಬ್ಬರ್ ಬೋಟ್ಗಳು, ಲೈಫ್ ಜಾಕೆಟ್ಗಳು ಮತ್ತು ತುರ್ತು ವೈದ್ಯಕೀಯ ಕಿಟ್ಗಳನ್ನ ಸಿದ್ಧವಾಗಿಟ್ಟುಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿಗಳಿಗೆ ರಜೆ ಹಾಕದೆ ತಮ್ಮ ತಮ್ಮ ಕೇಂದ್ರ ಸ್ಥಾನಗಳಲ್ಲಿಯೇ ಇರುವಂತೆ ಸರ್ಕಾರದ ಉನ್ನತ ಮಟ್ಟದಿಂದ ಖಡಕ್ ಆಗಿ ರವಾನೆ ಮಾಡಲಾಗಿದೆ ಆದೇಶವನ್ನ. ಈ ಬಿಕ್ಕಟ್ಟಿನ ಸಮಯದಲ್ಲಿ ಹವಾಮಾನ ಇಲಾಖೆ ಮತ್ತು ಸರ್ಕಾರ ಜನಸಾಮಾನ್ಯರಿಗೆ ಕೆಲವು ಪ್ರಮುಖ ಮಾರ್ಗಸೂಚಿಯನ್ನ ಅಂದ್ರೆ ಸೇಫ್ಟಿ ಗೈಡ್ ಲೈನ್ ಗಳನ್ನ ಬಿಡುಗಡೆ ಮಾಡಿದೆ. ಅತಿ ಅವಶ್ಯಕತೆ ಇದ್ರೆ ಮಾತ್ರ ಮನೆಯಿಂದ ಹೊರಬನ್ನಿ, ಮರಗಳ ಕೆಳಗೆ, ಹೋರ್ಡಿಂಗ್ ಕೆಳಗೆ ವಾಹನಗಳನ್ನ ನಿಲ್ಲಿಸಬೇಡಿ, ಹಳೆಯ ಮತ್ತು ಶೀತಲಗೊಂಡ ಗೋಡೆಗಳ ಹತ್ತಿರ ಹೋಗಬೇಡಿ, ವಿದ್ಯುತ್ ಕಂಬಗಳು ಮತ್ತು ಟ್ರಾನ್ಸ್ಫಾರ್ಮರ್ಗಳಿಂದ ದೂರವಿರಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ರಾತ್ರಿ ವೇಳೆ ಪ್ರಯಾಣ ಮಾಡುವುದನ್ನು ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡಿ. ಇದು ಪ್ರತಿಯೊಬ್ಬ ನಾಗರಿಕನು ಪಾಲಿಸಲೇಬೇಕಾದ ಅತಿ ಮುಖ್ಯವಾದ ಜವಾಬ್ದಾರಿಯಾಗಿದೆ. ಹವಾಮಾನ ಇಲಾಖೆ ವರದಿಯನ್ನ ಗಮನಿಸಿದ್ರೆ ಮುಂಬರುವ 72 ಗಂಟೆಗಳು ಇಡೀ ಭಾರತಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಅತ್ಯಂತ ನಿರ್ಣಾಯಕ ಸಮಯವಾಗಿದೆ. ಮುಂಬರುವ ದಿನಗಳಲ್ಲಿ ಬಿರುಗಾಳಿಯ ಆರ್ಭಟ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವ ಎಲ್ಲಾ ಸಾಧ್ಯತೆಗಳಿವೆ. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತಗಳು ಎಷ್ಟೇ ಸಿದ್ಧತೆ ಮಾಡಿಕೊಂಡ್ರೂ ಕೂಡ ಪ್ರಕೃತಿಯ ಮುಂದೆ ಎಲ್ಲವೂ ಕೂಡ ಶೂನ್ಯ. ಹೀಗಾಗಿ ಜನಸಾಮಾನ್ಯರ ಸಹಕಾರ ಮತ್ತು ಎಚ್ಚರಿಕೆ ಮಾತ್ರ ಈ ಗಂಡಾಂತರದಿಂದ ನಮ್ಮನ್ನ ಪಾರು ಮಾಡಲು ಸಾಧ್ಯ. ಪ್ರತಿಯೊಬ್ಬರು ಕೂಡ ಹವಾಮಾನ ಇಲಾಖೆಯ ಅಪ್ಡೇಟ್ ಗಳನ್ನ ಗಮನಿಸ್ತಾ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಪ್ರಕೃತಿಯ ಮುನಿಸಿಕೊಂಡ್ರೆ ಮನುಷ್ಯನ ಯಾವ ತಂತ್ರಜ್ಞಾನವು ಕೆಲಸ ಮಾಡೋದಿಲ್ಲ ಅನ್ನೋದು ಈ ಬಾರಿ ಮತ್ತೆ ಚಂಡಮಾರುತ ಮತ್ತು ಬಿರುಗಾಳಿಯ ಮುನ್ಸೂಚನೆ ಜಗತ್ತಿಗೆ ಮತ್ತೆ ಮತ್ತೆ ಸಾಬೀತುಪಡಿಸ್ತಾ ಇದೆ. ನಮ್ಮ ಕರ್ನಾಟಕ ಸೇರಿದಂತೆ ಭಾರತದ 17 ರಾಜ್ಯಗಳಿಗೆ ಎದುರಾಗಿರುವ ಈ ಮೆಗಾ ಅಲರ್ಟ್ ಅನ್ನ ನಾವೆಲ್ಲರೂ ಕೂಡ ಗಂಭೀರವಾಗಿ ಪರಿಗಣಿಸಲೇಬೇಕು. ಪ್ರಕೃತಿಯನ್ನ ರಕ್ಷಿಸುವ ಮೂಲಕ ಮಾತ್ರ ನಾವು ನಮ್ಮ ಮುಂದಿನ ಪೀಳಿಗೆಯನ್ನ ರಕ್ಷಿಸಿಕೊಳ್ಳಲು ಸಾಧ್ಯ. ಈ ಕಷ್ಟದ ಸಮಯದಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳ ಜೊತೆ ಕೈ ಜೋಡಿಸಿ ಪ್ರತಿಯೊಬ್ಬರು ಕೂಡ ಸುರಕ್ಷಿತವಾಗಿರೋಣ. ಸೊ ನಿಮ್ಗೆ ಏನನ್ಸುತ್ತೆ? ಹವಾಮಾನ ಇಲಾಖೆ ಇಡೀ ದೇಶದ 17 ರಾಜ್ಯಗಳಿಗೆ ಕೊಟ್ಟಿರುವ ಈ ಅರ್ಜೆಂಟ್ ಅಲರ್ಟ್ ವಾರ್ನಿಂಗ್ ಅನ್ನ ಜನಸಾಮಾನ್ಯರು ಗಂಭೀರವಾಗಿ ಪರಿಗಣಿಸಿ ಎಚ್ಚರಿಕೆಯಿಂದ ಇರಬೇಕು ಅಂತ ನಿಮ್ಗೆ ಅನ್ಸುತ್ತಾ? 80 ಕಿಲೋಮೀಟರ್ ವೇಗದ ಬಿರುಗಾಳಿ ಮತ್ತು ಧಾರಾಕಾರ ಮಳೆಗೆ ಮನುಷ್ಯನ ದುರಾಸೆ ಮತ್ತು ಪರಿಸರ ನಾಶವೇ ಕಾರಣ ಅಂತ ನಿಮ್ಗೆ ಅನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಹವಾಮಾನ ಮತ್ತು ಪರಿಸರ ಜಾಗೃತಿಯನ್ನು ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆಡಳಿತಾತ್ಮಕ ಬದಲಾವಣೆಗಳು, ಪರಿಸರ ವಿಶ್ಲೇಷಣೆ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ಸ್ಫೋಟಕ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.